ದಿನಾಂಕ 26/11/2024 ಮಂಗಳವಾರ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಪಟ್ಟಣದ ದಲಿತ ಸಂಘಟನೆ ಮುಖಂಡರು ಬೈಕ್ ರ್ಯಾಲಿಯನ್ನು ನಡೆಸಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಧುಗಿರಿಯ ಎಸಿ ಗೋಟೂರು ಶಿವಪ್ಪ ಮತ್ತು ವಿಶ್ರಾಂತ ಪ್ರಾಂಶುಪಾಲರಾದಂಥ ಬಸವಲಿಂಗಪ್ಪ ಮತ್ತು ಡಿಜೆಎಸ್ ನಾರಾಯಣಪ್ಪ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ಇನ್ನೂ ಗಟ್ಟಿಯಾಗಿ ಏನಿಡಿ ಇವತ್ತು ಹಾಸ್ಟೆಲ್ ವ್ಯವಸ್ಥೆಗಳಿದ್ದಾವೆ, ಮತ್ತೊಂದು ವ್ಯವಸ್ಥೆಗಳಿದ್ದಾವೆ. ವಿದ್ಯಾರ್ಥಿಗಳು ಓದಬೇಕು. ಶಿಕ್ಷಣದಿಂದ ಮಾತ್ರ ಅಂಬೇಡ್ಕರ್ ಅವರಕ್ಕೋಸ್ಕರ ಒಳ್ಳೆಯ ಸಂದೇಶವನ್ನು ಕೊಟ್ಟು ಪುಸ್ತಕವನ್ನು ನಂಬಬೇಕು. ಪುಸ್ತಕವನ್ನು ನಂಬಿದಾಗ ಮಾತ್ರ, ಅಂದರೆ ಶಿಕ್ಷಣವನ್ನು ನಂಬಬೇಕು. ನಮ್ಮ ಮಕ್ಕಳು ಶಿಕ್ಷಣವನ್ನು ನಂಬಿದಾಗ ಮಾತ್ರ ನಾವು ಉನ್ನತ ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಆದ್ದರಿಂದ ಅಂಬೇಡ್ಕರ್ ಅವರು ಏನು ಹಾಕಿರ್ತಕ್ಕಂಥ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಅಂಬೇಡ್ಕರ್ ಅವರನ್ನು ನಾವು ಯಾವತ್ತಿಗೂ ಸಂವಿಧಾನ ಎಲ್ಲ ಕಾಲಕ್ಕೂ ಇದೆ, ಅಂತಹ ಶಕ್ತಿ ಸಂವಿಧಾನಕ್ಕೆ ಇದೆ. ಯಾರನ್ನೂ ಸಹ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಬಹಳಷ್ಟು ಜಿಜ್ಞಾಸೆಗೆ ಒಳಪಡ್ತದೆ ದೇಶ. ನಮಗೆ ಒಂದು ಕಾನೂನಾತ್ಮಕವಾಗಿ ಒಂದು ಸಂವಿಧಾನ ರಚನೆ ಮಾಡಬೇಕಾಗಿರೋ ಉದ್ದೇಶದಿಂದ ಏನು ಮಾಡಬೇಕು ಅಂತೇಳಿ ಎಲ್ಲರೂ ಚಿಂತನೆ ಮಾಡಿದಾಗ ಪ್ರತಿಯೊಬ್ಬರು ಒಂದೊಂದು ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ವಿದೇಶದಿಂದ ಸಂವಿಧಾನವನ್ನು ರಚನೆ ಮಾಡಿಸ್ಕೊಂಡು ಬರಬೇಕು, ಬೇರೆ ದೇಶಗಳಿಂದ ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದಾಗ ಅದರದ ಪೂರ್ವ ಸಿದ್ಧತೆಗೋಸ್ಕರ ಎಲ್ಲ ಭಾರತದ ಗಣ್ಯ ವ್ಯಕ್ತಿಗಳು ಗಾಂಧೀಜಿಯವರ ಹತ್ರ ಹೋಗ್ತಾರೆ. ಯಾಕೆಂದರೆ ಗಾಂಧೀಜಿಯವರು ಆಗಿನ ಕಾಲಕ್ಕೆ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥವ್ರು, ಸ್ವಾತಂತ್ರ್ಯದ ಮುಂಚೂಣಿಯಲ್ಲಿರ್ತಕ್ಕಂಥವ್ರು, ರಾಷ್ಟ್ರಪಿತ ಆಗಿರ್ತಕ್ಕಂಥವ್ರು. ಅವರ ಸಲಹೆಗಳನ್ನು ಕೇಳ್ತಾ ಹೋದಾಗ ಗಾಂಧೀಜಿಯವರು ಒಂದು ಸಲಹೆ ಕೊಡ್ತಾರೆ. ನೀವೇನಾದರೂ ಬೇರೆ ದೇಶದಿಂದ ಸಂವಿಧಾನ ರಚನೆ ಮಾಡಿದರೆ ಈ ದೇಶದ ಸಾಂಸ್ಕೃತಿಕ ವೈಭವ, ಈ ದೇಶದ ಜನಜೀವನ, ಈ ದೇಶದ ಉದಾತ್ತ ಚಿಂತನೆಗಳಿಗೆ ನಾವು ತಿಲಾಂಜಲಿ ಕೊಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಾವು ಸಂವಿಧಾನ ರಚನೆ ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಒಕ್ಕೊರಲಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓಡಾಡಬೇಕಾದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನನೇ ನಮಗೆ ಮುಖ್ಯ ಕಾರಣ. ಅದನ್ನು ನಾವೆಲ್ಲರೂ ಸಹ ಮೈಗೂಡಿಸ್ಕೊಳ್ಬೇಕು. ಆ ಸಂವಿಧಾನದಲ್ಲಿರುವಂಥ ಅಂಶಗಳನ್ನ ಮೈಗೂಡಿಸ್ಕೊಂಡು ನಾವು ಮುಂದುವರೆದ್ರೆ ನಮ್ಮ ಮಕ್ಕಳಿಗೂ ಸಹ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನಾವು ಕೊಡಿಸಿದಾಗ ಮಾತ್ರ ಬಾಬಾ ಸಾಹೇಬ್ರಿಗೆ ತುಂಬ ನಾವು ಅನುಯಾಯಿಗಳಾಗಿ ನಾವು ಇರ್ತೀವಿ. ಯಾಕಪ್ಪ ಅಂದರೆ ಅವರು ಪಟ್ಟಿರೋಂಥ ಕಷ್ಟಗಳು ಎಲ್ಲಿನೂ ಸಹ ನಾವು ಇದುವರೆಗೂ ನಾವು ನೋಡ್ಬೇಕಂದ್ರೆ ಧಾರಾವಾಹಿಯಲ್ಲಿ ನೀವು ನೋಡ್ಬೋದು. ಪ್ರತಿ ಶನಿವಾರ ಭಾನುವಾರ ಬರೋವಂಥ ಧಾರಾವಾಹಿಯಲ್ಲಿ ಕಣ್ಣಲ್ಲಿ ನೀರು ಬರ್ತೈತೆ. ಪ್ರತಿಯೊಬ್ಬರೂ ಈಗಿನ ಪೀಳಿಗೆ ಅದನ್ನು ನೋಡಿ ತಕ್ಷಣ ನಮ್ಮ ಮಕ್ಕಳನ್ನು ಎಷ್ಟೇ ಕಷ್ಟ ಇದ್ರೂ ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಮಲ್ಲಿಕಾರ್ಜುನ್, ಇಒ ಜಾನಕಿರಾಮ್, ಬಿಒ ಇಂದ್ರನಮ್ಮ, BCM ಇಲಾಖೆಯ ಗೋಪಾಲಪ್ಪ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ನಿಲಯ ಪಾಲಕರು ಹಾಗೂ ದಲಿತ ಮುಖಂಡರುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 6 ಗ್ರಾಮ ಪಂಚಾಯಿತಿಗಳ ಪೈಕಿ 2 ಗ್ರಾಮ ಪಂಚಾಯಿತಿಗಳು ಅವಿರೋಧಕ್ಕೆ, ಉಳಿದ 4 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದ್ದು. ಈ ಒಂದು ಚುನಾವಣಾ ಫಲಿತಾಂಶವನ್ನು ತಿಳಿಯೋಣ ಬನ್ನಿ. ಒಂದು ನಿಮಿಷ ಹೇಳಿ, ನಿಮ್ಮ ಹೆಸರು ಹೇಳಿ. ಹೆಸರು ಹನುಮಂತರಾಯ್ ಅಂತ ಸರ್. ಯಾವ ಕ್ಷೇತ್ರದಿಂದ ತಾವಿಗೆ ಆಯ್ಕೆ ಆಗಿರೋದು? ಕೊಡಮಡುಗು ಕ್ಷೇತ್ರ ಸರ್. ಕೊಡಮಡುಗು ಪಂಚಾಯತಿ ಗ್ರಾಮ ಕಳಮನಕುಂಟೆ ಗ್ರಾಮ. ಎಷ್ಟು ಮತ ಪಡ್ಕೊಂಡಿದ್ದೀರಾ? 671 ಸರ್. ಹೌದಾ? ನಿಮ್ಮ ಇವರು ವಿರೋಧ ಅಭ್ಯರ್ಥಿಗೆ 298. ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೀರಾ? 373 ಮತ ಹೆಚ್ಚಿನದಾಗಿ ತೊಗೊಂಡಿದ್ದೀರಾ. ಓಕೆ, ಉದ್ದೇಶಾಲಯವಾಗಿರುತ್ತದೆ. ನಮ್ಮ ಕಾರ್ಯಕರ್ತರು ಪ್ರತ್ಯಕ್ಷ ಪರೋಕ್ಷವಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ.
ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕೆಲಸ ಸೇವೆಯನ್ನು ಸಹ ಮಾಡುತ್ತೇವೆ. ಹೇಳಿ ಸರ್. ಮುದ್ಲಿಕಲ್ ಗ್ರಾಮ ಪಂಚಾಯತಿಯ ಜಾತಕನಹಳ್ಳಿ ಲಲಿತಮ್ಮ ಪರಮೇಶ್ವರ್ ಅವರು 447 ಮತ ಪಡೆದು ಜಯಶಾಲಿಯಾಗಿದ್ದಾರೆ. ಧನ್ಯವಾದ ತಿಳಿಸಿ ಒಳ್ಳೇದು ಮಾಡ್ತೀವಿ ಎಲ್ಲ. ಬೆಳನೂರು ಗ್ರಾಮ ಪಂಚಾಯಿತಿಯ ಚಂದ್ರಶೇಖರಾಚಾರಿ, ತಿರುಮಣಿ ಗ್ರಾಮ ಪಂಚಾಯಿತಿಯ ನರಸಮ್ಮ ಅವಿರೋಧ ಆಯ್ಕೆ, ನೀಲಂನಹಳ್ಳಿ ಗ್ರಾಮ ಪಂಚಾಯಿತಿಯ ಸೂಲ್ನಾಯ್ಕನಹಳ್ಳಿಯ ಎಸ್ ಟಿ ನರಸಪ್ಪ, ರಂಗಸಮುದ್ರ ಗ್ರಾಮ ಪಂಚಾಯಿತಿಯ ಬೆಳ್ಳಿಬೆಟ್ಟು ಗ್ರಾಮದ ಆರ್ ಗೋಪಾಲಕೃಷ್ಣ ಅವಿರೋಧ ಆಯ್ಕೆ, ವದಲಕಲ್ಲು ಗ್ರಾಮ ಪಂಚಾಯಿತಿಯ ಕ್ಯಾತಗನಹಳ್ಳಿಯ ಲಲಿತಮ್ಮ, ಕೊಡಮಡುಗು ಗ್ರಾಮ ಪಂಚಾಯಿತಿಯ ಕಳಮಲಕುಂಟೆ ಗ್ರಾಮದ ಹನುಮಂತರಾಯಪ್ಪ ಆಯ್ಕೆಯಾಗಿದ್ದಾರೆ. ಇನ್ನು ಚುನಾವಣಾಧಿಕಾರಿಯಾಗಿ ವರದರಾಜ್ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ತಹಶೀಲ್ದಾರ್ ಕಚೇರಿಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಏರ್ಪಡಿಸಲಾಗಿತ್ತು. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.